ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಹಸಿರು ಹಾಸನ ನಿರ್ಮಿಸೋಣ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಹೊಣೆ. ಡಿಸಿ ಲತಾಕುಮಾರಿ. ಪರಿಸರ ಮಾಲಿನ್ಯ, ಪ್ಲಾಸ್ಟಿಕ್ ತ್ಯಾಜ್ಯ ಹಾಗೂ ಕಸದ ಅಸಮರ್ಪಕ ನಿರ್ವಹಣೆ ಇಂದು ಎಲ್ಲೆಡೆ ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿದ್ದು, ಪರಿಸರ ರಕ್ಷಣೆ ಕೇವಲ ಸರ್ಕಾರದಲ್ಲ, ಪ್ರತಿಯೊಬ್ಬ ನಾಗರಿಕರು ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡರೆ ಸ್ವಚ್ಛ ಮತ್ತು ಸುಂದರ ಪರಿಸರ ನಿರ್ಮಾಣ ಸಾಧ್ಯ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ನಗರದ ಮಹಾರಾಜ ಉದ್ಯಾನವನದ ಆವರಣದಲ್ಲಿ ಜಿಲ್ಲಾಡಳಿತ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಅರಣ್ಯ ಇಲಾಖೆ, ಮಹಾನಗರ ಪಾಲಿಕೆ, ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಕೈಗಾರಿಕೆಗಳ ಸಂಯುಕ್ತಾಶ್ರಯದಲ್ಲಿ ಮಂಗಳವಾರ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಶಾಲಾ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆ ಎನ್ನುವುದು ಕೇವಲ ಒಂದು ದಿನದ ಆಚರಣೆಗೆ ಸೀಮಿತವಾಗಬಾರದು. ಅದು ಪ್ರತಿಯೊಬ್ಬರ ದೈನಂದಿನ ಬದುಕಿನ ಭಾಗವಾಗಬೇಕು. ನಾವು ಪ್ರತಿದಿನ ಬಳಸುವ ಪ್ಲಾಸ್ಟಿಕ್ ವಸ್ತುಗಳನ್ನು ಯಾವ ರೀತಿಯಲ್ಲಿ ನಿರ್ವಹಿಸುತ್ತೇವೆ ಎಂಬುದು ಪರಿಸರದ ಭವಿಷ್ಯವನ್ನು ನಿರ್ಧರಿಸುತ್ತದೆ ಎಂದರು. ಇಂದಿನ ಮಕ್ಕಳು ಪರಿಸರದ ಬಗ್ಗೆ ಹೆಚ್ಚು ಅರಿವು ಹೊಂದಿದ್ದು, ಕಸವನ್ನು ಕಸದ ಬುಟ್ಟಿಗೆ ಹಾಕುವಂತಹ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಂಡಿದ್ದಾರೆ. ಆದರೆ ಕೆಲ ಸಂದರ್ಭಗಳಲ್ಲಿ ದೊಡ್ಡವರೇ ರಸ್ತೆ ಬದಿಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಹಾಗೂ ಕಾಲುವೆಗಳಲ್ಲಿ ಕಸ ಎಸೆಯುತ್ತಿರುವುದು ಕಂಡುಬರುತ್ತದೆ. ಇದು ಮಕ್ಕಳಿಗೆ ತಪ್ಪು ಸಂದೇಶ ನೀಡುತ್ತದೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದರು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎಂಬ ಮಾತನ್ನು ಎಲ್ಲರೂ ಹೇಳುತ್ತೇವೆ. ಆದರೆ ಮಕ್ಕಳು ಕೇಳುವುದಕ್ಕಿಂತ ನೋಡಿ ಹೆಚ್ಚು ಕಲಿಯುತ್ತಾರೆ. ಆದ್ದರಿಂದ ಪೋಷಕರು, ಶಿಕ್ಷಕರು ಹಾಗೂ ಸಮಾಜದ ಹಿರಿಯರು ಪರಿಸರದ ಬಗ್ಗೆ ಜವಾಬ್ದಾರಿಯುತ ನಡೆ ತೋರಿಸಬೇಕು. ಮನೆಯಲ್ಲೇ ಕಸವನ್ನು ಒಣ ಮತ್ತು ತೇವ ಕಸ ಎಂದು ಬೇರ್ಪಡಿಸುವ ಅಭ್ಯಾಸ ಬೆಳೆಸಬೇಕು. ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವ ಬದಲು ವೈಜ್ಞಾನಿಕವಾಗಿ ನಿರ್ವಹಿಸಬೇಕು ಎಂದು ಸಲಹೆ ನೀಡಿದರು. ಇಂದು ನಗರ ಪ್ರದೇಶಗಳಷ್ಟೇ ಅಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಕಸದ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ರಸ್ತೆ ಬದಿಗಳು, ಖಾಲಿ ಜಾಗಗಳು, ಕೆರೆ ಕಟ್ಟೆಗಳು ಹಾಗೂ ಸಾರ್ವಜನಿಕ ಪ್ರದೇಶಗಳಲ್ಲಿ ಕಸದ ರಾಶಿಗಳು ಕಾಣಿಸುತ್ತಿರುವುದು ಆತಂಕಕಾರಿ ಬೆಳವಣಿಗೆ. ಸ್ವಚ್ಛ ಪರಿಸರ ನಿರ್ಮಾಣದಲ್ಲಿ ಪ್ರತಿಯೊಬ್ಬ ನಾಗರಿಕನ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಜಿಲ್ಲಾಧಿಕಾರಿ ಹೇಳಿದರು. ಕಸದ ನಿರ್ವಹಣೆ ಕೇವಲ ನಗರಸಭೆ, ಗ್ರಾಮ ಪಂಚಾಯಿತಿ, ಪೌರಕಾರ್ಮಿಕರು ಅಥವಾ ಸರ್ಕಾರದ ಕೆಲಸವಲ್ಲ. ನಮ್ಮ ಮಕ್ಕಳು ತುಂಬಾ ಜಾಣರು, ಆದ್ರೆ ದೊಡ್ಡವರು ಜಾಣರಾಗಬೇಕು. ಮಕ್ಕಳನ್ನ ನೋಡಿ ಎಲ್ಲರೂ ಹೇಳ್ತಾರೆ, ಇಂದಿನ ಮಕ್ಕಳೇ ನಾಳೆ ಪ್ರಜೆಗಳು. ಇವತ್ತು ಅವ್ರಿಗೆ ಹೇಳ್ಕೊಡಿ, ನಾಳೆ ಅವರು ಸರಿಯಾಗಿ ಕೆಲಸ ಮಾಡ್ತಾರೆ. ಇಲ್ಲ, ಈಗೆಲ್ಲ ಜಾಣರಿರ್ತಾರೆ, ಡಸ್ಟ್ಬಿನ್ಗೆ ಹೋಗಿ ಹಾಕ್ತಾರೆ. ಆಮೇಲೆ ಅವ್ರ ಅಪ್ಪ ಅಮ್ಮನ್ನ ನೋಡ್ತಾರೆ ಮನೆಯಲ್ಲಿ, ಅವ್ರೆಲ್ಲಿ ಬಿಸಾಕ್ತಿರ್ತಾರೆ? ಹೊರಗಡೆಗೆ. ಅವಾಗ ಯಾರನ್ನು ನೋಡ್ತಾರೆ ಅವರು? ಮಕ್ಕಳು ಕೇಳಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದು ಜಾಸ್ತಿ. ಹಾಗಾಗಿ ನಾನು ಅವರ ಪೋಷಕರಿಗೆ ಮತ್ತೆ ಇಲ್ಲಿರೋರಿಗೆ ಅಂತ ಅಲ್ಲ, ಇದು ಎಲ್ಲರಿಗೂ, ಸಮಾಜದ ಎಲ್ಲರಿಗೂ ಈ ಸಂದೇಶ ಅಂದ್ರೆ, ಕಸವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಪರಿಸರವನ್ನ ಸ್ವಚ್ಛವಾಗಿಟ್ಕೊಳ್ಳಿ. ನಮ್ಮ ಮನೆ ಅಷ್ಟೇ ಅಲ್ಲ, ನಮ್ಮ ಸುತ್ತಲಿನ ಪರಿಸರ ಮತ್ತೆ ನಮ್ಮ ಸುತ್ತಲಿನ ನಗರ ಮತ್ತೆ ನಮ್ಮ ರಾಜ್ಯ, ದೇಶ ಸ್ವಚ್ಛವಾಗಿ ಇರಬೇಕು. ನಮಗೆ ಎಲ್ಲಿ ನೋಡೋದ್ರಲ್ಲಿ ಕಸದ ದಿಬ್ಬಗಳು ಕಾಣ್ತದೆ, ಅದು ಆಗಬಾರ್ದು. ಕಸದ ನಿರ್ವಹಣೆ ಬರೀ ಸರ್ಕಾರದ ಕೆಲಸ ಅಲ್ಲ, ಬರೀ ಪೌರಕಾರ್ಮಿಕರ ಕೆಲಸ ಅಲ್ಲ, ಪ್ರತಿಯೊಬ್ಬ ನಾಗರಿಕರ ಕೆಲಸ. ಹಾಗಾಗಿ ಕಸವನ್ನ ಎಲ್ಲಂದ್ರಲ್ಲೇ ಎಸಿತೀರಾ? ನೋ. ಮತ್ತೆ ಪ್ಲಾಸ್ಟಿಕ್, ಹೌದು, ಪ್ಲಾಸ್ಟಿಕ್ ಎಂಬುದು ಒಂದು ವಿಷ. ಆದ್ರೆ ಪ್ಲಾಸ್ಟಿಕ್ ಇಲ್ದಲೇನು ಜೀವನ ಇಲ್ಲ. ಹಾಗಾಗಿ ಪ್ಲಾಸ್ಟಿಕ್ ಅನ್ನ ಕಡಿಮೆ ಯೂಸ್ ಮಾಡಬೇಕು, ಮರುಬಳಸಬೇಕು, ಆದಷ್ಟು ಸಂಗ್ರಹಣೆ, ವಿಂಗಡಣೆ ಮಾಡಬೇಕು. ಅದ್ರ ಜೊತೆಯಲ್ಲಿ ನಾವು ಇನ್ನೊಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಏನು ಗೊತ್ತಾ? ಗಿಡ ನೆಡುವುದು ನಿಮಗೆಲ್ಲ ಇಷ್ಟನಾ? ಓಕೆ, ಕೈ ಎತ್ತಿ, ಯಾರಿಗೆ ಇಷ್ಟ? ಓ, ಎಲ್ಲರಿಗೂ ಇಷ್ಟ ಗಿಡ ನೆಡೋದು ಅಲ್ಲ? ಸಸಿ ಹಾಕೋದು ತುಂಬಾ ಇಷ್ಟ ಅಲ್ಲ? ಓಕೆ, ಈ ಸಾರಿ ನಮ್ಮ ಹಾಸನದಲ್ಲಿ ನಾವೆಲ್ಲ ಸೇರಿ ನಮ್ಮ ಹೆಸರಲ್ಲಿ ಒಂದು ಸಸಿ ಹಾಕೋಣ, ನಿಮ್ಮೆಲ್ಲ ಹೆಸರಲ್ಲಿ ಒಂದು ಗಿಡ ಹಾಕೋಣ. ಎಸ್, ಗಿಡ ನೆಡೋಣ ಅಲ್ಲ? ಎಲ್ಲರಿಗೂ ಇಷ್ಟ ಅಲ್ಲ ಗಿಡ? ಹಣ್ಣು ಇಷ್ಟ, ಮತ್ತೆ ನೀವು ಗಿಡ ನೆಟ್ರೆ ಹಣ್ಣು ತಿನ್ಲಿಕ್ಕೆ ಸಾಧ್ಯ. ಹಾಗಾಗಿ ಹಸಿರು ಹಾಸನವನ್ನಾಗಿ ಮಾಡೋಣ. ಯಾಕಂದ್ರೆ ನಮ್ಮ ಪುಟಾಣಿ ಮಕ್ಕಳಿಗೆ ಇನ್ನು ಅವರ ಜೀವನ ಸುಂದರವಾಗಿರ್ಬೇಕು ಅಂದ್ರೆ ಅವರ ಪರಿಸರವೂ ಸುಂದರವಾಗಿರಬೇಕು. ಒಳ್ಳೆಯ ಪರಿಸರ ಅವರಿಗೆ ನಿಜವಾಗ್ಲೂ ನಾವು ಕೊಡ್ತಕ್ಕಂತ ಉಡುಗೊರೆ. ಮುಂದಿನ ಭವಿಷ್ಯಕ್ಕೆ ನಾವೇನಾದ್ರೂ ಗಿಫ್ಟ್ ಕೊಡಬೇಕು ಅಂದ್ರೆ, ಉಡುಗೊರೆ ಕೊಡಬೇಕು ಅಂದ್ರೆ, ಅದು ರ್ಯಾಪರ್ ಅಲ್ಲಿ, ಪ್ಲಾಸ್ಟಿಕ್ ಅಲ್ಲಿ ಸುತ್ತಿರೋದು ಅಲ್ಲ. ಈ ಸುಂದರವಾದ ಪರಿಸರ, ಹಸಿರು ತುಂಬಿದ ಒಂದು ನಾಡನ್ನ ಅವರಿಗೆ ಕೊಡೋದೇ ನಮ್ಮ ಒಂದು ಉಡುಗೊರೆ ಆಗ್ಬೇಕು ಅಂತ ಹೇಳ್ತಾ, ಇಂತಹ ಒಳ್ಳೆಯ ಕಾರ್ಯಕ್ರಮವನ್ನ ನಮ್ಮ ಭಾಸ್ಕರ್ ಪರಿಸರ ಅಧಿಕಾರಿಗಳು ಅವರ ಸಿಬ್ಬಂದಿಯೊಡನೆ ಸೇರಿ
ಶಿಕ್ಷಣ ಇಲಾಖೆ ಎಲ್ಲ ಇಲಾಖೆಯರೊಂದಿಗೆ ಸಮನ್ವಯ ಸಾಧಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಜೆಇ ಅಡ್ವಾನ್ಸ್ನಲ್ಲಿ ಹಾಸನದ ತನೀಶ್ ಚಂದ್ರ ಜಿಲ್ಲೆಗೆ ಪ್ರಥಮ. ರಾಷ್ಟ್ರಮಟ್ಟದಲ್ಲಿ ಮಿಂಚಿದ ಪ್ರತಿಭೆ, ಐಐಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ವ್ಯಾಸಂಗದ ಕನಸು. ಜೂನ್ 2 ದೇಶದ ಅತ್ಯಂತ ಪ್ರತಿಷ್ಠಿತ ಹಾಗೂ ಸವಾಲಿನ ಪ್ರವೇಶ ಪರೀಕ್ಷೆಗಳಲ್ಲಿ ಒಂದಾದ ಜೆಇ ಅಡ್ವಾನ್ಸ್ 2026ರ ಫಲಿತಾಂಶ ಪ್ರಕಟವಾಗಿದ್ದು, ಹಾಸನ ನಗರದ ಪ್ರತಿಭಾವಂತ ವಿದ್ಯಾರ್ಥಿ ತನೀಶ್ ಚಂದ್ರ ಅವರು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಗಳಿಸುವ ಮೂಲಕ ಗಮನಾರ್ಹ ಸಾಧನೆ ಮಾಡಿದ್ದಾರೆ. ದೇಶದಾದ್ಯಂತ ಸಾವಿರಾರು ಪ್ರತಿಭಾವಂತ ವಿದ್ಯಾರ್ಥಿಗಳ ನಡುವೆ ಸ್ಪರ್ಧಿಸಿ ಈ ಸಾಧನೆ ಮಾಡಿರುವ ಅವರು ಹಾಸನ ಜಿಲ್ಲೆಯ ಶಿಕ್ಷಣ ಕ್ಷೇತ್ರಕ್ಕೆ ಹೆಮ್ಮೆ ತಂದಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ವಿದ್ಯಾರ್ಥಿ ತನೀಶ್ ಚಂದ್ರ ಅವರ ತಾಯಿ ಡಾಕ್ಟರ್ ಶ್ರೀಲತಾ ಮಾತನಾಡಿ, ಜೆಇ ಅಡ್ವಾನ್ಸ್ ಪರೀಕ್ಷೆ ಭಾರತೀಯ ತಾಂತ್ರಿಕ ಸಂಸ್ಥೆಗಳಾದ ಐಐಟಿ ಪ್ರವೇಶಕ್ಕೆ ನಡೆಯುವ ಅತ್ಯಂತ ಕಠಿಣ ಪರೀಕ್ಷೆಯಾಗಿದ್ದು, ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಜೆಇ ಮೇನ್ಸ್ ಪರೀಕ್ಷೆಗೆ ಹಾಜರಾಗುತ್ತಾರೆ. ಆದರೆ ಅದರಲ್ಲಿ ಅರ್ಹತೆ ಪಡೆದ ಕೆಲವೇ ಸಾವಿರ ವಿದ್ಯಾರ್ಥಿಗಳಿಗೆ ಮಾತ್ರ ಜೆಇ ಅಡ್ವಾನ್ಸ್ ಪರೀಕ್ಷೆ ಬರೆಯುವ ಅವಕಾಶ ದೊರೆಯುತ್ತದೆ. ಇಂತಹ ತೀವ್ರ ಸ್ಪರ್ಧೆಯ ನಡುವೆ ಹಾಸನದ ವಿದ್ಯಾರ್ಥಿಯೊಬ್ಬರು ಜಿಲ್ಲೆಯಲ್ಲಿ ಅಗ್ರಸ್ಥಾನ ಪಡೆಯುವುದು ವಿಶೇಷ ಸಾಧನೆಯಾಗಿದೆ. ತನೀಶ್ ಚಂದ್ರ ಅವರು ತಮ್ಮ ಶಾಲಾ ಶಿಕ್ಷಣವನ್ನು ಹಾಸನದ ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಪೂರ್ಣಗೊಳಿಸಿದ್ದಾರೆ. ಬಾಲ್ಯದಿಂದಲೇ ಅಧ್ಯಯನದಲ್ಲಿ ಆಸಕ್ತಿ ಹೊಂದಿದ್ದ ಅವರು ವಿಶೇಷವಾಗಿ ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಅಪಾರ ಆಸಕ್ತಿ ಹಾಗೂ ಪ್ರಾವೀಣ್ಯತೆ ತೋರಿದ್ದರು. ಶಾಲಾ ದಿನಗಳಲ್ಲಿಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡ ಅವರು ಉನ್ನತ ಶಿಕ್ಷಣದ ಗುರಿಯೊಂದಿಗೆ ಜೆಇ ಪರೀಕ್ಷೆಗೆ ಸಿದ್ಧತೆ ಆರಂಭಿಸಿದ್ದರು ಎಂದರು. ಎಸ್ಎಸ್ಎಲ್ಸಿ ನಂತರ ಬೆಂಗಳೂರಿನ ಸರ್ಜಾಪುರದಲ್ಲಿರುವ ಅಲೆನ್ ಕೆರಿಯರ್ ಇನ್ಸ್ಟಿಟ್ಯೂಟ್ನಲ್ಲಿ ಪಿಯುಸಿ ವ್ಯಾಸಂಗ ಮುಂದುವರಿಸಿದ ಅವರು 2 ವರ್ಷಗಳ ಕಾಲ ಕಠಿಣ ಪರಿಶ್ರಮ, ನಿರಂತರ ಅಭ್ಯಾಸ, ಮಾದರಿ ಪರೀಕ್ಷೆಗಳು ಮತ್ತು ವಿಷಯವಾರು ವಿಶ್ಲೇಷಣೆಗಳ ಮೂಲಕ ಯಶಸ್ಸಿನ ಹಾದಿ ನಿರ್ಮಿಸಿಕೊಂಡರು. ಪ್ರತಿದಿನದ ಅಧ್ಯಯನ ಯೋಜನೆ, ಸಮಯ ನಿರ್ವಹಣೆ ಹಾಗೂ ತಪ್ಪುಗಳನ್ನು ಗುರುತಿಸಿ ಸರಿಪಡಿಸಿಕೊಳ್ಳುವ ಅಭ್ಯಾಸವೇ ಅವರ ಸಾಧನೆಗೆ ಪ್ರಮುಖ ಕಾರಣವಾಗಿದೆ. ತನೀಶ್ ಚಂದ್ರ ಅವರು ಹಾಸನದ ಖ್ಯಾತ ವೈದ್ಯ ದಂಪತಿಯ ಪುತ್ರರಾಗಿದ್ದಾರೆ. ತಂದೆ ಡಾಕ್ಟರ್ ಪಾಲಚಂದ್ರ ಎ ಅವರು ಪ್ಲಾಸ್ಟಿಕ್ ಸರ್ಜನ್ ಆಗಿದ್ದು, ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಿಮ್ಸ್ ಯ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಾಯಿ ಡಾಕ್ಟರ್ ಸಿ ವೈ ಶ್ರೀಲತಾ ಅವರು ಹಿಮ್ಸ್ನ ಸಮುದಾಯ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾಗಿದ್ದಾರೆ. ಮ್ಯಾಥಮೆಟಿಕ್ಸ್ ಆ್ಯಂಡ್ ಕಂಪ್ಯೂಟಿಂಗ್ ಅಥವಾ ಏರೋಸ್ಪೇಸ್ ಇಂಜಿನಿಯರ್ ಆಗಬೇಕಂತ ಇದ್ದೀನಿ. ದೇಶದ ಟೆಕ್ನಾಲಜಿ ಇಂಪ್ರೂವ್ ಮಾಡೋಕ್ಕೆ ಫೋಕಸ್. ಬೇರೆ ಯಾರು ಸ್ಪರ್ಧಾತ್ಮಕ ಪರೀಕ್ಷೆ ತಗೋಬೇಕು, IAS, IFS, IRS ಇದೆಲ್ಲ ಆ ಥರ ಕೇಳಿದ್ರು. ಅದನ್ನು ಇನ್ನೂ ನೋಡ್ಬೇಕು ಮುಂದೆ ಏನಾರು. ಅಲ್ಲ, ಯಾಕೆಂದರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಎದುರಿಸೋ ಸ್ಕಿಲ್ ಇದೆ, ಚಿಕ್ಕಂದಲ್ಲೇ ರೂಢಿಸ್ಕೊಂಡಿರೋದ್ರಿಂದ ಇನ್ನು ಫ್ಯೂಚರು ಆ ಆಸೆ ಏನಾದ್ರು ಇದೆಯಾ? ಹಾಂ, IAS ಎಲ್ಲ ಆಗಬೇಕಂತ ಇದೆ. ಅಂದರೆ ನೋಡ್ತೀನಿ ಮುಂದೆ. ದಿನ ಕೋಚಿಂಗಲ್ಲಿ ಕ್ಲಾಸಸ್ಸು ಬೆಳಗ್ಗೆ 8 ಸ್ಟಾರ್ಟ್ ಆಗಿ ಈವ್ನಿಂಗ್ 4:30 ಎಂಡ್ ಆಗ್ತಿತ್ತು. ಅದಾದಮೇಲೆ ಸ್ಟಡಿ ಅವರ್ಸ್ ಇರ್ತಿತ್ತು. ಆವಾಗ ಒಂದು 3 ಅವರ್ಸ್ ಓದ್ತಿದ್ದೆ. ಅದಾದಮೇಲೆ ಊಟ ಆದಮೇಲೂ ಇನ್ನೊಂದು 3 ಅವರ್ಸ್ ಓದ್ತಿದ್ದೆ. ಮೊಬೈಲ್ ಅದು ಹಾಸ್ಟೆಲ್ ಇದ್ದೆ, ಮೊಬೈಲ್ ಇಲ್ಲ. ಕ್ಲಾಸ್ ಇದ್ದಾಗ ಯೂಸ್ ಮಾಡ್ತಿದ್ದೆ. ಯಾವಾಗ ಆನ್ಲೈನ್ ಕ್ಲಾಸ್ ತಗೊಂಡಿದ್ಯಾ ಅಂತ ಕೇಳ್ತಾರೆ. ನೋಡ್ತಾ ಇರ್ತಾರಲ್ಲ ಆನ್ಲೈನ್ ಕ್ಲಾಸ್ ನೆಪದಲ್ಲಿ ಮೊಬೈಲ್ ನೋಡ್ತಾ ಇರ್ತಾರೆ. ನೀನು ಆ ಥರ ಆನ್ಲೈನ್ ಕ್ಲಾಸ್ ಯಾರು ಅಟೆಂಡ್ ಮಾಡಿ ಆ ಥರ ಎಕ್ಸ್ಪೀರಿಯನ್ಸ್? ಹಾಂ, ಆಗಿದೆ. ನಾನು ಇಲ್ಲ, ನಾನು ಬಡ್ಸಕ್ಕೆ ಹೋಗಿಲ್ಲ ಮೊಬೈಲ್ನ. ಅದಕ್ಕೆ ಅಂದರೆ ಹೆಚ್ಚಿನಷ್ಟು ಮೊಬೈಲ್ ಯೂಸ್ ಮಾಡ್ತಿರ್ಲಿಲ್ಲ ಯಾವಾಗ?